ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಚೆನ್ನೈನಲ್ಲಿ ಮುಂದುವರೆದ ಪ್ರತಿಭಟನೆ, ಪೊಲೀಸರನ್ನ ತಡೆಯಲು ರಾಷ್ಟ್ರಗೀತೆ ಅಸ್ತ್ರ. ಜಲ್ಲಿಕಟ್ಟುಗೆ ಶಾಶ್ವತ ಪರಿಹಾರ ಬೇಕೆಂದು ಆಗ್ರಹಿಸಿ ಮರೀನಾ ಬೀಚ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದೆ. ನಿಮ್ಮ ಬೇಡಿಕೆ ಈಡೇರಿದೆ, ಇನ್ನಾದರೂ ಪ್ರತಿಭಟನೆಯನ್ನ ಕೈಬಿಡಿ ಎಂದು ಪೊಲೀಸರು ಧರಣಿ ನಿರತರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸರ ಮನವಿಯ ಮೇರೆಗೆ 8,000 ಜನರು ಅಲ್ಲಿಂದ ತೆರಳಿದ್ದಾರೆ. ಆದರೆ ಉಳಿದ 4,000 ವಿದ್ಯಾರ್ಥಿಗಳು ಮತ್ತು ಅಕ್ಕಪಕ್ಕದ ಗ್ರಾಮದ ಮೀನುಗಾರರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪೊಲೀಸರು ಬಲವಂತವಾಗಿ ಹೊರಹೋಗುವಂತೆ ಒತ್ತಾಯಿಸುತ್ತಿದ್ದರಿಂದ ಪ್ರತಿಭಟನೆ ಪಡೆದಿದ್ದು, ಕಡಲ ತೀರದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದ ಪ್ರತಿಭಟನಾಕಾರರು ಮತ್ತೀಗ ಕಡಲಿನಲ್ಲಿ ನಿಂತು ಧರಣಿ ಮುಂದುವರೆಸಿದ್ದಾರೆ. ಪೊಲೀಸರನ್ನ ತಡೆಯಲು ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಅಸ್ತ್ರವನ್ನ ಬಳಸುತ್ತಿದ್ದಾರೆ. ಬಲವಂತವಾಗಿ ಹೊರಹಾಕಲು ಬಂದ ಪೊಲೀಸರು ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡ್ತಿದ್ದಂತೆ ನಿಂತಲ್ಲೇ ನಿಂತುಬಿಟ್ರು. ಪ್ರತಿಭಟನಾಕಾರರನ್ನ ಬಲವಂತವಾಗಿ ಕಳುಹಿಸೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದು, ಯಾವುದೇ ರೀತಿಯ ಬಲಪ್ರಯೋಗವನ್ನ ಮಾತ್ರ ನಡೆಸ್ತಿಲ್ಲ. ಇದರಲ್ಲಿ ಗೊತ್ತಾಗತ್ತೆ ನಮ್ಮ ಪೊಲೀಸರು ಅಟ್ಲೀಸ್ಟ್ ರಾಷ್ಟ್ರಗೀತೆಗಾದ್ರೂ ಮರ್ಯಾದೆ ಕೊಡ್ತಾರಲ್ಲ, ಅಷ್ಟು ಸಾಕು. ಇನ್ನಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.